ಸಂಸದರ ನೇತೃತ್ವದಲ್ಲಿ ನಡೆದ ದಿಶಾ ಸಭೆಯಲ್ಲಿ ರಸ್ತೆ ಕಾಮಗಾರಿಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಗೊಂಡಿದೆ. ಸಭೆಯಲ್ಲಿ ಬಿಕರ್ನಕಟ್ಟೆ ಸಾಣೂರು ರಸ್ತೆ ಕಾಮಗಾರಿ ಬಗ್ಗೆ ಮೂಡಬಿದ್ರೆ ಶಾಸಕ ಉಮನಾಥ ಕೋಟ್ಯಾನ್ ಪ್ರಶ್ನಿಸಿದ್ದಾರೆ. ಗುರುಪುರ ಭಾಗದಲ್ಲಿ ಹೆದ್ದಾರಿಯನ್ನ ಸುತ್ತು ಬಳಸಿ ಮಾಡಿದ್ದಾರೆ, ಯಾಕೆ ಎಂದು ಕೇಳಿದ್ದಾರೆ. ಹೆದ್ದಾರಿ ಮಾಡುವ ಉದ್ದೇಶ ಜನರಿಗೆ ಸುಲಭ ಮತ್ತು ನೇರ ರಸ್ತೆಗಾಗಿ, ಆದರೆ ಇಲ್ಲಿ ಮಾಡಲಾದ ರಸ್ತೆ ಗುರುಪುರ ಬಿಟ್ಟು ಅಡ್ಡೂರು ಮೂಲಕ ಹೋಗುತ್ತಿದೆ. ಇದರಿಂದ 5 ರಿಂದ 6 ಕಿಲೋಮೀಟರ್ ದೂರ ಆಗಿದೆ ಎಂದಿದ್ದಾರೆ. ಬೇರೆ ಎಲ್ಲಾ ಕಡೆ ಹೆದ್ದಾರಿ ಕಾಮಗಾರಿಗಾಗಿ ಮನೆ ಮಂದಿರ ದೇವಸ್ಥಾನ ಮಸೀದಿ ನೋಡದೆ ಹೊಡಿತೀರಿ, ಆದ್ರೆ ಇಲ್ಲಿ ಯಾಕೆ ಬೇರೆ ಪ್ರದೇಶದಲ್ಲಿ ರಸ್ತೆ ಮಾಡಿದ್ದೀರಿ ಎಂದಿದ್ದಾರೆ. ಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯ ಜಯಾನಂದ ಚೇಳಿಯಾರ್ ಹೆದ್ದಾರಿ ಕಾಮಗಾರಿ ಬಗ್ಗೆ ಇಲಾಖೆ 47% ಕಾಮಗಾರಿ ಆಗಿದೆ ಎನ್ನುತ್ತದೆ, ಆದ್ರೆ ಇಲ್ಲಿ ಅಷ್ಟು ಕಾಮಗಾರಿ ಕಾಣ್ತಾ ಇಲ್ಲ ಎಂದಿದ್ದಾರೆ. ಕೆತ್ತಿಕಲ್ ಗುಡ್ಡ ಕುಸಿದ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ, ಕಾಮಗಾರಿ ಅರ್ಧ ಕೂಡ ಆಗಿಲ್ಲ, ಆದ್ರೆ ಸುರಲ್ಪಾಡಿಯಲ್ಲಿ ಟೋಲ್ ಮಾತ್ರ ತರಾತುರಿಯಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಸರಿಯಾದ ಮಾಹಿತಿ ಬೇಕು ಎಂದಿದ್ದಾರೆ. ಯಾವಾಗಿಂದ ಇವರು ಟೋಲ್ ಸಂಗ್ರಹ ಮಾಡ್ತಾರೆ ಎಂಬುದು ಜನರಿಗೆ ಇರುವ ಗೊಂದಲ ಎಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸುರಲ್ಪಾಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಟೋಲ್ನಲ್ಲಿ ಸ್ಥಳೀಯರಿಗೆ ಯಾವುದೇ ವಿನಾಯಿತಿ ಇಲ್ಲ. ಕೇಂದ್ರ ಆದೇಶ ಅನ್ವಯ ಸ್ಥಳೀಯರು ತಿಂಗಳ 350 ರೂಪಾಯಿ ಪಾಸ್ ಪಡೆಯಬೇಕು. ಈ ಪಾಸ್ ಮೂಲಕ 50 ಟ್ರಿಪ್ ಹೋಗಬಹುದಾಗಿದೆ ಎಂದು ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನಾಧಿಕಾರಿ ಜಾವೇದ್ ಅಜ್ಮಿ ಮಾಹಿತಿಯನ್ನು ನೀಡಿದ್ದಾರೆ. ಯಾಕೆ ಡಿಲೇ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. ಇನ್ನೊಂದು ನಮ್ದು ಗುರುಪುರದಿಂದ ಹೈವೇ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ವಲ್ಪ ಅದು ಹತ್ತಿರ ಆಗ್ಬೇಕು, ನೇರ ಆಗ್ಬೇಕು. ಗುರುಪುರದಿಂದ ನೀವು ಕೊಂಡೋಗಿ ಅಡ್ಡೂರಿಗೆ ಕೊಂಡೋಗಿ ಅಡ್ಡೂರಿನಿಂದ ತಿರುಗಿಸ್ತಾ ಅಂತ ಇದ್ದೇವೆ, ಒಂದು 5-6 ಕಿಲೋಮೀಟರ್ ದೂರ ಆಗ್ತದೆ. ಯಾಕೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಾಕಿ ಕಡೆಗಳಲ್ಲೆಲ್ಲ ನೀವು ಮನೆ ಇದ್ರೆ, ಬಿಲ್ಡಿಂಗ್ ಇದ್ರೆ, ದೇವಸ್ಥಾನ ಇದ್ರೆ ಹೊಡೆದುಕೊಂಡು ಹೋಗ್ತೀವಿ. ಇದು ಯಾಕೆ ಹೀಗೆ ಮಾಡಿ ತಂದಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೊಂದು ಉತ್ತರ ಬೇಕು. ಮತ್ತೆ ಜಾಗ ಅಕ್ವಿಸಿಷನ್ ಆಗಿ ನಮಗೆ ಹ್ಯಾಂಡ್ ಓವರ್ ಆಗಿದೆ. ಯಾಕೆಂದ್ರೆ ನಾವು ಸುಮ್ಮನೆ ಅವರಿಗೆ ಬೈಯುವುದು, ನಾವು ಜಾಗ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತದ್ದೇನಾದ್ರು ಉಂಟಾ ಅಂತ ನಮ್ಮ ಮಾಹಿತಿ ಇಲ್ಲ ಸರ್. ಎರಡೇ ಇದು ಸ್ಟ್ರೆಚ್ ಇದಾಗುತ್ತೆ ಅಂತ ಹೇಳಿ ಒಂದ್ಸರಿ DPR ಮಾಡ್ಬೇಕಾದ್ರೆ ಇನಿಷಿಯಲಿ ನಾನು ಕೂಡ ಎಲ್ಲ NH 73, 75 ಎಲ್ಲ ಮಾಡ್ಬೇಕಾದ್ರೆ ಫಸ್ಟ್ ನಾವು ಕೇಳೋದು DPR ಯಾವ ಬೇಸಿಸ್ ಮೇಲೆ ಮಾಡಿರ್ತಾರೆ ಅಂತ ಸರ್. ಅವ್ರದ್ದು ಕೆಲವೊಂದು ಯಾವ ರೀತಿ ತಗೋತಾರೆ ಅಂದ್ರೆ ಅದು ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು, NH ಇದಾಗಿ ಜಾಸ್ತಿ ಪಾಪ್ಯುಲೇಷನ್ ಕನೆಕ್ಟ್ ಆಗೋ ನೋಟ್ಸ್ ಅಂತ ತಗೊಂಡು ಇದು ಮಾಡ್ತಾರೆ ಸರ್. ಒಂದೊಂದು ಪಾಯಿಂಟ್ ಅಂತ ಹೇಳಿ ಅದನ್ನ ಆ ಬೇಸಿಸ್ ಮೇಲೆ ಜಾಸ್ತಿ ಕನೆಕ್ಟ್ ಆಗಬೇಕು ಅಂತಿದ್ದು. ಮತ್ತೆ NH ಅಡಿಲಿ 6 ಕಿಲೋಮೀಟರ್ ಇಸ್ ನಾಟ್ ಅ ಬಿಗ್ ಡಿವಿಯೇಷನ್, ಯಾಕಂದ್ರೆ ಅದು ಪೂರ್ತಿ ಬಟ್ ಒಂದ್ಸರಿ ಅದು ಕಂಪ್ಲೀಟ್ ಆದ್ಮೇಲೆ ಸರ್ ನಮಗೂ 6 ಕಿಲೋಮೀಟರ್ ಡಿಫ್ರೆನ್ಸ್ ಆಗಿರೋದು ಗೊತ್ತಾಗೋದಿಲ್ಲ ಒಂದು. ಸೊ ಬೇಸಿಕಲಿ ಟು ಕನೆಕ್ಟ್ ಮೋರ್ ಪಾಪ್ಯುಲೇಷನ್ ಅಷ್ಟೇ ಸರ್. ದಟ್ ಇಸ್ ಒಂದು. ಯಾಕೆ ಡಿಲೇ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ.